ಕುಂಡಲಿನಿ ಏನು ದೀಕ್ಷೆ ಏನು ಕೊಡ್ತಾರೆ ಅವರು ಯೋಗಿಗಳಾಗಿರಬೇಕು. ಮೇನ್ ಇಂಪಾರ್ಟೆಂಟ್ಲಿ ಏನು ಯೋಗಿಗಳ ಕಡೆಯಿಂದಲೇ ಅದು ಅವರಿಗೆ ಬರಬೇಕು ಅಂಥೇಳಿ. ಒಂದು ಅವರ ಮಾರ್ಗದರ್ಶನದಲ್ಲೇ ಕೂಡ ಅದು ಕೆಲವೊಂದು ವಿಧಿವಿಧಾನಗಳಿರ್ತವೆ, ಅದ್ರ ಮುಖಾಂತರನೇ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ಕೆಲವೊಬ್ಬರಿಗೆ ದೈವಿ ಶಕ್ತಿ, ಅದು ದೇವರ ಅನುಗ್ರಹ ಇರ್ತಕ್ಕಂಥವರಿಗೆ ಅವರಿಗೆ ಯಾವ ದೀಕ್ಷೆನೂ ಬೇಕಾಗೋದಿಲ್ಲ, ಯಾವ ಗುರುಗಳು ಬೇಕಾಗಿಲ್ಲ, ಅವರಲ್ಲೇ ಅದು ತಾನಾಗೆ ಅವೇಕನಿಂಗ್ ಆಗ್ತದೆ. ಹೌದು, ಕೆಲವೊಂದು ಗುರುಗಳಿಗೆ ನಾವು ತಿಳಿಸ್ಕೊಡ್ತೀವಿ ಆ ರಿಲೇಟೆಡ್ ಆಗಿ, ಬಟ್ ಅದು ತಾನಾಗೆ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಅದೇ ಥರ ಅವರು ಮಾಡೋ ಕೆಲಸಗಳು ಯಾವ ಥರ ಇರ್ತವೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅವು ತಮಗೋಸ್ಕರ ಮಾಡೋಂಗಿಲ್ಲ ಯಾವುದೇ ಥರ. ಸೊ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥವಾಗಿ ಅವರು ಈ ಒಂದು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಿರ್ಬೇಕು. ಸೊ ಅಂಥವ್ರಿಗೆ ಕುಂಡಲಿನಿ ತಾನಾಗಿ ತಾನೇ ಜಾಗೃತವಾಗುತ್ತೆ. ಕೆಲವೊಬ್ಬರಿಗೆ ಅಂದರೆ ಅದು ಆದ್ಮೇಲೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬಾರ್ದು. ಅದಕ್ಕೆ ಬಹಳಷ್ಟು ಇದಾವೆ. ಇನ್ ಡೀಪರ್ ಲೆವೆಲ್ ಅಲ್ಲಿ ಬರುವ ದಿನಗಳಲ್ಲಿ ಒಂದು ಎಪಿಸೋಡ್ ಮಾಡೋಣ ಅಂತ. ಓಕೆ, ಸೊ ಮತ್ತೊಂದು ವಿಚಾರ ಗುರುಜಿ, ಈಗಾಗಲೇ ದೀಕ್ಷೆಯನ್ನ ಪಡ್ಕೊಂಡು ಕುಂಡಲಿನಿ ಯೋಗ ಏನು ಪಡ್ಕೊಂಡಿರ್ತಾರೆ, ಸೊ ಅವು ಅದನ್ನ ಹ್ಯಾಂಡಲ್ ಮಾಡಕ್ ಆಗದೆ ಆ ಒಂದು ಎನರ್ಜಿನ ಕಷ್ಟಪಡ್ತಾ ಇರ್ತಾರೆ, ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನೀವು ನಿಮ್ಮ ಹತ್ರ ಬಂದಾಗ ಯಾವ ರೀತಿ ಪರಿಹಾರಗಳನ್ನ ಕೊಡ್ತೀರಾ? ಓಕೆ, ನಾವು ಪ್ರಿವಿಯಸ್ ಹೇಳಿದ್ವಿ ಆ ರಿಲೇಟೆಡ್ ಆಗಿ ಆ ಟೈಪಲ್ಲೆಲ್ಲ ಪ್ರಾಬ್ಲಮ್ಸನ್ನು ಅವರು ಫೇಸ್ ಮಾಡ್ತಾರೆ ಅಂಥೇಳಿ. ಒಂದು ಅವರಿಗೆ ಒಬ್ಬಂಟಿಯಾಗಿ ಇರ್ತಾರೆ, ಫ್ರಸ್ಟ್ರೇಟೆಡ್ ಆಗಿರ್ತಾರೆ, ಸಪ್ರೆಸ್ ಆಗಿರ್ತದೆ. ಆ ಒಂದು ಎನರ್ಜಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಸಪ್ರೆಸ್ ಮಾಡ್ತದೆ, ಬೇರೆ ಯಾರ ಜೊತೆಗೂ ಮಿಂಗಲ್ ಆಗೋಕ್ಕೆ ಬಿಡೋದಿಲ್ಲ, ಒಬ್ಬಂಟಿಯನ್ನಾಗಿ ಮಾಡ್ತದೆ. ಯಾಕಂತ ಹೇಳಿದ್ರೆ ಆ ರಿಲೇಟೆಡ್ ಆಗಿ ಅವರಿಗೆ ಒಂದು ಪ್ರಾಪರ್ ಆಗಿ ಒಂದು ವಿಧಿವಿಧಾನಗಳ ಮುಖಾಂತರ ಪೂಜೆ ಆಗಿರಲಿ ಅಥವಾ ಧ್ಯಾನ ಆಗಿರಲಿ ಅಥವಾ ಕೆಲವೊಂದು ಗುರುಗಳ ಮಾರ್ಗದರ್ಶನ ಇರದೇ ಹೋದರೆ ಈ ಥರ ತೊಂದರೆಗಳು ಆಗ್ತದೆ. ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಅವರಿಗೆ ಕೆಲವೊಂದು ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಜೊತೆಗೆ ಅವ್ರದ್ದು ಏನು ಅವೇಕನಿಂಗ್ ಆಗಿರ್ತದೆ ಆ ರಿಲೇಟೆಡ್ ಆಗಿ ಅದಕ್ಕೆ ವಿಧಿವಿಧಾನಗಳ ಮುಖಾಂತರ ನಮ್ಮ ಅಗೋರಿ ಪದ್ಧತಿಯಲ್ಲಿ ಅವರಿಗೆ ಪೂಜಾ ವಿಧಿಗಳ ಮುಖಾಂತರ ಆ ಒಂದು ದೈವಿ ಶಕ್ತಿಯನ್ನು ಸಂತುಷ್ಟಪಡಿಸ್ತೇವೆ. ಹಾಗೆ ಅವರಿಗೆ ಏನು ಈ ಥರ ಒಂದು ತೊಂದರೆಯನ್ನು ಕೊಡಬೇಡ್ರಿ ಅಂತ ನಾವು ನಮ್ಮ ವಿಧಾನಗಳ ಮೂಲಕ ಅವರಿಗೆ ತಿಳಿಸ್ಕೊಡ್ತೇವೆ. ಈ ಥರ ಅವ್ರಿಗೆ 100% ಇದು ಕೂಡ ಮ್ಯಾನೇಜ್ ಆಗ್ತದೆ. ಯಾಕಂದರೆ ದೈವಿ ಶಕ್ತಿ ಅವ್ರ ಅವೇಕನಿಂಗ್ ಮಾಡೋದೇ ಅವ್ರ ಎಕ್ಸಿಸ್ಟೆನ್ಸನ್ನು ತೋರಿಸೋದು. ಅವ್ರಿಗೆ ತೊಂದರೆ ಕೊಡ್ತಿರೋದೇ ಅವ್ರಿಗೆ ಏನಕ್ಕಂತ ಹೇಳಿದ್ರೆ ಅವ್ರ ಎಕ್ಸಿಸ್ಟೆನ್ಸ್ ತೋರಿಸೋದು, ಯಾಕಂದರೆ ಅವರಿಗೆ ಅವೇಕನಿಂಗ್ ಮಾಡಿರೋದು. ಹಾಗಾಗಿ ಪ್ರಾಬ್ಲಮ್ಸ್ ಈಗೂ ಕೂಡ ಬರ್ತವೆ. ಗುರುಜಿ, ಆತ್ಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆತ್ಮಗಳು ಅಂದಾಕ್ಷಣ ನಮ್ಮ ಕಣ್ಣೆದುರುಗಡೆ ಮೊದಲು ಬರೋದು ನಿರ್ಜನ ಪ್ರದೇಶ, ಭಯಾನಕ ವಾತಾವರಣ, ಕಾಡುಗಳು. ಸೊ ಇಲ್ಲಷ್ಟೇ ಆತ್ಮಗಳಿರುತ್ತೆ ಅಂತ ನಮ್ಮ ಹಿರಿಕರು ಹೇಳಿರೋದಾಗಿರ್ಬೋದು ಅಥವಾ ಕಥೆಗಳಲ್ಲಿ ಓದಿರ್ತೀವಿ. ಸೊ ನಿಮ್ಮ ಪ್ರಕಾರ ಆತ್ಮಗಳು ಎಲ್ಲೆಲ್ಲಿ ಇರುತ್ತೆ ಗುರುಜಿ? ಓಕೆ, ವೆರಿ ಗುಡ್ ಕ್ವಶನ್ ನೀವು ಇವಾಗ ಕೇಳಿದ್ದು ಅಂತೇಳಿ. ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ತಿಳಿಸ್ತೇವೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಕಾರಲ್ಲಿ. ಅಂದರೆ ನಿಮ್ಗಾಗಿರುವಂಥ? ಹೌದು. ಓಕೆ. ಕಾರಲ್ಲಿ ಬರ್ತಿರಬೇಕಾದ್ರೆ ದಾವಣಗೆರೆಯಿಂದ 12 ಕಿಲೋಮೀಟ್ರು ಆನ್ಗುಡ್ ಅಂತ ಬರ್ತದೆ. ಆ ಒಂದು ಪ್ಲೇಸಲ್ಲಿ ಒಂದು ದೇವಸ್ಥಾನ ಇದೆ. ನಮ್ಮದು ರೈಚುವಲ್ ಏನಿದೆ ಅದನ್ನು ಮುಗಿಸ್ಬೇಕಾಗಿತ್ತು. ಸೊ ಅಲ್ಲೇ ನಾವು ಕಾರನ್ನು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ನಮ್ಮದೇನಿದೆ ಪೂಜೆ ಅದನ್ನು ಮುಗಿಸ್ಕೊಂಡು ಮತ್ತೆ ಕಾರು ಹತ್ತೋ ಟೈಮಲ್ಲಿ ನಮಗೆ ಕಾಣಿಸ್ಕೊಂಡಿದ್ದು ಪ್ರಖ್ಯಾತ ನಟ 90s ಅವ್ರದ್ದು ಡೆತ್ ಆಗಿತ್ತು. ಅದೇ ರೋಡಲ್ಲೇ ಡೆತ್ ಆಗಿತ್ತು. ಪ್ರಖ್ಯಾತ ನಟರು? ಹೌದು. ಯಾವಾಗ ಅವ್ರು ಡೆತ್ ಆಗಿತ್ತು? 90s ಅವ್ರದ್ದು
ಹೇಗ್ ದಿಟ್ಟಾಗಿತ್ತು ಗುರುಜಿ ಅವರು? ಆಕ್ಸಿಡೆಂಟ್ ಅಲ್ಲಿ ಅವರು ಕಾರ್ ಆಕ್ಸಿಡೆಂಟ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು 1990 ಹೌದು 1990 ಬಹಳಷ್ಟು ಜನಕ್ಕೆ ಗೊತ್ತು. ಎಲ್ಲರಿಗೂ ಗೊತ್ತು. ಕರ್ನಾಟಕದ ಪ್ರಖ್ಯಾತ ನಟರವರು. ಅವರ ಸೋಲ್ ಅಲ್ಲೇ ಇದೆ. ಇವಾಗ ಅವ್ರ ಸೋಲ್ ಏನು ನಮ್ಮಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಇಟ್ ನೀಡ್ಸ್ ಮುಕ್ತಿ. ಅವರು ಮುಕ್ತಿ ಅಲ್ಲಿ ಎಲ್ಲೂ ಕೂಡ ಅಂದ್ರೆ ಆತ್ಮ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಿ. ಹೌದು 100% ಅದನ್ನ ನಿಮಗೆ ಪ್ರಾಕ್ಟಿಕಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ, ತೋರಿಸ್ತೀವಿ ಕೂಡ. ಹೌದಾ? ಹೌದು. ಅಂದ್ರೆ ಕರ್ನಾಟಕದ ಪ್ರಖ್ಯಾತ ನಟರಾದಂತಹವರು ಇವತ್ತಿಗೂ ಕೂಡ ಅವರ ಆತ್ಮ ಅಲ್ಲೇ ಇದೆ, ಆ ಒಂದು ಹೆದ್ದಾರಿಯಲ್ಲಿ, ಆನ್ಗೋಡ್ ಹೆದ್ದಾರಿಯಲ್ಲಿ. 1990 ಇವರ ನಿಧನ ಆಗಿರುತ್ತೆ ಕಾರ್ ಆಕ್ಸಿಡೆಂಟ್ ನಲ್ಲಿ. ಬಹುತೇಕ ಜನರಿಗೆ ಗೊತ್ತು ಇವ್ರು ಯಾರು ಅಂತ ಹೇಳ್ಬಿಟ್ಟು. ಅದ್ಭುತವಾದಂತಹ ನಟ ಗುರುಜಿ. ಸೊ ಅಂತಹವ್ರ ಆತ್ಮ ಕೂಡ ಇವತ್ತಿಗೂ ಇದೆ. ಅಂದ್ರೆ ದುಃಖದಿಂದ ಇರುತ್ತೆ ಆ ಆತ್ಮ 100%. ಸೊ ಈ ಒಂದು ಆತ್ಮ ಬಂದು ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡಿದೆ. ನಿಜ. ಸೊ ಇಂಟ್ರಾಕ್ಟ್ ಮಾಡಿದಾಗ ಮುಕ್ತಿ ಬೇಕು ಅಂತ ಕೇಳಿದ್ಯಾ? ಹೌದು. ಅವರಿಗೆ ನೀಡೆಡ್ ಏನಂತ ಹೇಳಿದ್ರೆ ಅವ್ರು ಏನಂತ ಹೇಳಿದ್ರೆ ಮಾತಾಡೋದಿಲ್ಲ, ಅವ್ರ ಎಕ್ಸಿಸ್ಟೆನ್ಸ್ ತೋರಿಸ್ತಾರೆ. ಅದನ್ನ ಒಂದು ವಿಧಿ ಇದೆ. ಅದು ಯಾವ ರೀತಿ ಎಕ್ಸಿಸ್ಟೆನ್ಸ್ ನ ತೋರಿಸಿದೆ ಗುರುಜಿ? ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣ್ತಾರೆ, ಹಾಗೆ ಅವರು ಬಂದ್ ಕೂಡಲೇ ಐ ಕ್ಯಾನ್ ಫೀಲ್ ಇಟ್. ನೆಗೆಟಿವಿಟಿ ಎಲ್ಲಿದೆ ಆ ರಿಲೇಟೆಡ್ ಆಗಿ ನಾವು ಅವ್ರಿಗೆ ಕ್ವಶನ್ಗಳನ್ನು ಕೇಳ್ತೇವೆ, ಅವ್ರು ಆನ್ಸರ್ ಮಾಡ್ತಾರೆ. ನಾವು ಯಾವ ಟೈಪಲ್ಲಿ ಕೂತು ಮಾತಾಡ್ತಾ ಇದ್ದೀವಿ ಆ ರಿಲೇಟೆಡ್ ಆಗಿ ಅವ್ರಿಗೂ ಅದೇ ಟೈಪಲ್ಲೇ ಮಾತಾಡ್ತಾರೆ. ಕೆಲವೊಂದು ಏನು ಈ ಆತ್ಮಗಳು ಮಾತಾಡೋದಿಲ್ಲ, ಎಕ್ಸಿಸ್ಟೆನ್ಸ್ ತೋರಿಸ್ತಾರೆ, ನಮ್ಮ ಹತ್ರನೂ ಬರೋಕ್ಕೆ ಹೆದರ್ತಾರೆ. ಆ ರಿಲೇಟೆಡ್ ಆಗಿ ಭಾಳಷ್ಟು ಇದ್ದಾವೆ. ಬಟ್ ಏನಂತ ಹೇಳಿದ್ರೆ ಇವ್ರು ಬಂದಿದ್ದು ಇಟ್ಸ್ ವೆರಿ ಸ್ಪೆಷಲ್. ಆ ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಅವರ ಎಕ್ಸಿಸ್ಟೆನ್ಸ್ ತೋರಿಸಿದ್ರು. ಅದಕ್ಕೋಸ್ಕರ ಮುಕ್ತಿಗೋಸ್ಕರ ಅವರು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ಪರಿಹಾರವನ್ನ ಕೊಡ್ಬೋದು ಗುರುಜಿ ನೀವು? ಅಂದ್ರೆ ಅವ್ರ ಫ್ಯಾಮಿಲಿ ಬಂದು ಅವ್ರ ಫ್ಯಾಮಿಲಿ ಕಡೆಯಿಂದಲೇ ಆಗ್ಬೇಕಾಗಿರೋದು ಈ ಒಂದು ಕಾರ್ಯ. ಹಾಗಾಗಿ ಅವ್ರು ಬಂದು ನಮ್ಮಲ್ಲಿ ಕೇಳಿದ್ರೆ 100% ಅದಕ್ಕೆ ಮುಕ್ತಿಯನ್ನ ಅವರಿಗೆ ಅದು ಫೀಲ್ ಕೂಡ ಆಗ್ತದೆ. ಅದಕ್ಕೆ ಆ ರಿಲೇಟೆಡ್ ಆಗಿ ಫ್ಯಾಮಿಲಿ ನೋಡಿದ್ರೆ ನನ್ನ ರೋಮ್ಗಳೆಲ್ಲ 1 ಸೆಕೆಂಡ್ ಎದ್ದೊಳ್ತು ಗುರುಜಿ. ಇಟ್ಸ್ ಅದು ಏನಂದ್ರೆ ಯಾರು ಕೂಡ ನಂಬೋದಿಲ್ಲ. ಹೌದು. ಅಲ್ಲ 1990 ಕಾರ್ ಆಕ್ಸಿಡೆಂಟ್ ನಲ್ಲಿ ನಿಧನ ಆಗಿರೋದವರು. ಸೊ ಈಗಾಗಲೇ ಆಲ್ಮೋಸ್ಟ್ 25 ವರ್ಷಗಳ ಕಾಲ ಆಗಿರ್ಬೇಕು. ಸೊ ಆ ಆತ್ಮ ಇವತ್ತಿಗೂ ಅಲ್ಲಿ ಸಫರ್ ಮಾಡ್ತಿದೆ ಅಂತ ಹೇಳಿದ್ರೆ ಬೇಜಾರು ಪಡುವಂತಹ ವಿಚಾರ. 100%. ಯಾಕಂತ ಹೇಳಿದ್ರೆ ವಿಧಿವಿಧಾನಗಳು ಗೊತ್ತಿಲ್ಲ. ಹೌದು. ಅದಕ್ಕೆ ತನ್ನದೇ ಆದ ಒಂದು ಪದ್ಧತಿಯಲ್ಲೇ ಅವುಗಳನ್ನು ಕಳಿಸ್ಕೊಡ್ಬೇಕಾಗ್ತದೆ. ಅಲ್ಲಿ ತನಕ ಅವರು ಅಲ್ಲೇ ಇರ್ತಾರೆ. ಹಾಗಾಗಿ ಅವುಗಳಿಂದ ಈ ಒಂದು ನಮ್ಮಲ್ಲಿ ಬಂದರೆ 100% ಅದಕ್ಕೆ ಅವರಿಗೆ ಏನು ಬೇಕು ಮುಕ್ತಿಗಳನ್ನ ಕೊಡಿಸ್ಬೇಕು ಕಾರ್ಯನ ನಾವು ಮಾಡ್ತೇವೆ. ಓಕೆ ಗುರುಜಿ, ಇತ್ತೀಚೆಗೆ ಅಷ್ಟೇ ನಂದೇ ಫ್ರೆಂಡ್, ನನ್ನ ಕಾಲೇಜ್ ಮೇಟ್, ಪಾಪ ಸುಮಾರು ವರ್ಷಗಳಿಂದ ಅಂದರೆ 1-2 ವರ್ಷದಿಂದ ಹುಡುಗನ್ನ ಹುಡುಕ್ತಾ ಇದ್ದಾರೆ. ಜಾತಕ ತಗೊಂಡು ಹುಡುಗಿ ತುಂಬ ಚೆನ್ನಾಗಿ ಓದಿದ್ದಾಳೆ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ, ಬುದ್ಧಿವಂತೆ. ಸೊ ನಾವೆಲ್ಲ ಅಂದ್ಕೊಳ್ತಾ ಇದ್ದಿದ್ದು ಆ ಹುಡುಗಿಗೆ ಮದುವೆ ಅಂತ ಬಂದಾಗ ನಾನು ನೀನು ಅಂತ ಮದುವೆ ಆಗ್ಬಿಡ್ತಾರೆ ಬೇಗ ಬಂತು ಅಂತ. ಬಟ್ ತುಂಬ ವಿಳಂಬ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ಆ ಹುಡುಗಿದು ಮೂಲ ನಕ್ಷತ್ರ. ಸೊ ಮೂಲ ನಕ್ಷತ್ರ ಅಂತ ಬಂದಾಗ ಎಲ್ಲ ಒಪ್ಕೊಂಡು ಹುಡುಗಿ ಮೂಲ ನಕ್ಷತ್ರ ಅಂತ ಗೊತ್ತಾದ ತಕ್ಷಣ ಮತ್ತೆ ವಾಪಸ್ ಕ್ಯಾನ್ಸಲ್ ಆಗ್ತಿದೆ ಮದುವೆಗಳು. ಸೊ ಮೂಲ ನಕ್ಷತ್ರ ಅಂತ ಹೇಳಿದ್ರೆ ಅಷ್ಟೊಂದು ಕೆಟ್ಟದ ಗುರುಜಿ? ಆ್ಯಕ್ಚುಲಿ ಇಲ್ಲಿ ನಾವು ನೋಡ್ತಾ ಹೋದಂಗೆ ಈ ರೀಸೆಂಟಾಗಿ ನಾವೊಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ವಿ. ಆ ರಿಲೇಟೆಡ್ ಆಗಿ ಸೇಮ್ ನೀವೇನು ಹೇಳಿದ್ರು ಆ್ಯಸ್ ಇಟ್ ಈಸ್, ಬಟ್ ಇನ್ ಅ ಡಿಫ್ರೆಂಟ್ ಮ್ಯಾನರಲ್ಲೇ ಅಷ್ಟೇ. ಅವ್ರದ್ದು ಏನಂತ ಹೇಳಿದ್ರೆ ವೆಲ್ ಎಜುಕೇಟೆಡ್ ಹುಡುಗಿ, ಅವರ ತಾಯಿ ಅವರ ಫ್ರೆಂಡ್ ಮಗನಿಗೆ ಕೊಡಬೇಕು ಅಂಥೇಳಿ ಭಾಳಷ್ಟು ಇಷ್ಟ ಇತ್ತು. ಆ ರಿಲೇಟೆಡ್ ಆಗಿ ಎಲ್ಲದೂ ಕೂಡ ಜಾತಕ ಎಲ್ಲ ತೋರಿಸಿದ್ರು. ಬಟ್ ಅಷ್ಟು ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥವ್ರು ಅವರು
ಅವರ ತಾಯಿ, ಹುಡುಗಿ ತಾಯಿ ಮತ್ತು ಅವ್ರ ಫ್ರೆಂಡು ಜಾತಕ ನೋಡಿದ ಕೂಡಲೇ ಇಲ್ಲ ಮೂಲ ನಕ್ಷತ್ರ ಇದೆ ಅಂಥೇಳಿ, ಇನ್ನೂ ಮದುವೆನೂ ಆಗಿಲ್ಲ ಅವ್ರದ್ದು, ಮದುವೆನೂ ಆಗಿಲ್ಲ. ಒಂದು ಫಸ್ಟ್ ಸ್ಟೆಪ್ ಅಂದರೆ ಇಲ್ಲ ಕೊಡೋದು ತಗೊಳೋದು ಆ ರಿಲೇಟೆಡ್ ಆಗಿ ಮಾತಷ್ಟೇ ಆಗಿರೋದು. ಹಾಗಾಗಿ ಇದು ಮುಂದುವರಲಿ ಅನ್ನೋ ಮಾತಿಗೆ ಅವರು ಕೂಡ ಎಲ್ಲ ಕಡೆನೂ ಜಾತಕ ತೋರಿಸಿದ್ದಾರೆ, ಎಲ್ಲೂ ಕೂಡ ಬೇಡ ಅಂತಲೇ ಹೇಳಿದ್ದಾರೆ, ಅದರಿಂದ ತೊಂದರೆ ಆಗುತ್ತೆ ಅಂಥೇಳಿ. ಆ ಒಂದು ಡ್ಯೂರೇಷನ್ ಒಳಗೆ ಏನಾಯಿತು, ಆ ಒಂದು ಹುಡುಗನ ತಂದೆಗೆ ಒಂದು ಡಿಸಾರ್ಡರ್ ಸ್ಟಾರ್ಟ್ ಆಗ್ತದೆ. ಆ ಟೈಮಿಗೆ ಇಲ್ಲ ಇದು ಆ ಹುಡುಗಿ ಕಡೆಯಿಂದಲೇ ಆಗ್ತಾ ಇರೋ ಪ್ರಾಬ್ಲಮ್. ಇನ್ನು ಮದುವೆ ಆಗಿಲ್ಲ, ಇನ್ನು ನಿಶ್ಚಯನೂ ಆಗಿಲ್ಲ, ಇನ್ನು ಮಾತಲ್ಲೇ ಆ ಒಂದು ಮಾತುಕತೆ ಡ್ಯೂರೇಷನ್ನಲ್ಲೇ ಅವರಿಗೆ ತೊಂದರೆ ಆಗ್ತದೆ. ಹುಡುಗನ ತಂದೆಗೆ, ಹುಡುಗನ ತಾಯಿ ಆ ರೀತಿ ಏನು ಹೇಳ್ತಾರೆ, ಆ ಹುಡುಗಿ ಕಡೆಯಿಂದಲೇ ಆಗಿರೋದು. ಅದು ನಿಜಾನ ಸುಳ್ಳದು. ಏನಂತ ಹೇಳಿದ್ರೆ ನಾವೇನು ಹೇಳ್ತೇವೆ, ಸೋಲ್ ಅಂತ ತಗೊಳೋದು. ಹೌದು. ಹಾಗಾಗಿ ಒಂದು ಸೋಲಿಗೆ ಆ ರಿಲೇಟೆಡ್ ಆಗಿ ಯಾವ ಥರ ತೊಂದರೆಗಳು, ಆ ರಿಲೇಟೆಡ್ ಆಗಿ ಒಂದು ಒಳ್ಳೆಯದು ಕೆಟ್ಟದ್ದು ತಾನು ಮನೆಗೆ ಹೋಗುವಂತಹ ಏನು ಮನೆ ಇರ್ತದೆ, ಅದು ಅಲ್ಲಿಗೆ ಒಳ್ಳೇದು ಮಾಡೋದು ಮತ್ತು ಕೆಟ್ಟದ್ದು ಮಾಡೋದು ನಾವು ಪ್ರೀವಿಯಸ್ ಕರ್ಮಾಸ್ ರಿಲೇಟೆಡ್ ಆಗಿ ನಾವು ತಿಳಿಸ್ಕೊಟ್ಟಿದ್ದೀವಿ, ಯಾವ ಟೈಪಲ್ಲಿ ವರ್ಕ್ ಮಾಡ್ತದೆ ಅಂತೇಳಿ. ಈ ಹುಡುಗಿ ಅವ್ರ ಮನೆಗೆ ಹೋಗೋಕ್ಕೂ ಅಲ್ಲಿ ತೊಂದರೆ ಆಗೋಕ್ಕೂ ದೇರ್ ಈಸ್ ನೋ ರೀಸನ್, ಅದಕ್ಕೆ ರೀಸನ್ಸ್ ಇಲ್ಲ. ಅದು ಏನಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಕರ್ಮದಿಂದ ಅವರಿಗೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಆದರೆ ಇವರು ಅರ್ಥ ಮಾಡ್ಕೊಂಡಿರೋದು ಏನಂತ ಹೇಳಿದ್ರೆ, ಆ ಒಂದು ಏನು ಮ್ಯಾರೇಜ್ ರಿಲೇಟೆಡ್ ಆಗಿ ಮಾತಾಡ್ತಿದ್ದಾರೆ, ಅದರಿಂದಲೇ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಸೊ ಎಷ್ಟು ಮೂಢನಂಬಿಕೆ ಇದೆ ಅಂತೇಳಿ ಅದು ಕೂಡ ನಾವು ಸಾಲ್ವ್ ಮಾಡಿಕೊಟ್ಟಿದ್ದೇವೆ. ಆ ರಿಲೇಟೆಡ್ ಆಗಿ ಅವರು ಏನಂತ ಹೇಳಿದ್ರೆ ಸೋಲ್ ಮೇಟ್ಸ್ ಅಂತ ಹೇಳಿ, ಅವರಿಬ್ಬರು ಕೂಡ ಸೋಲ್ ಮೇಟ್ಸ್. ಅವ್ರು ಯಾವುದೇ ಕಾರಣಕ್ಕೂ ಬೇರೆ ಆಗೋದಿಲ್ಲ, ಒಂದು ಬಾಂಡಿಂಗ್ ಇರ್ತದೆ. ಸೋಲ್ಮೇಟ್ಸ್ ಯಾರು ಇರ್ತಾರೋ ಅವರು, ಸೊ ಅವರಿಗೆ ಮಾಡಿಕೊಡ್ಬೇಕು ಅಂಥೇಳಿ ನಾವು ತಿಳಿಸಿದ್ದೀವಿ. ಆ ರಿಲೇಟೆಡ್ ಆಗಿ ಎಲ್ಲರೂ ಕೂಡ ನಕ್ಷತ್ರಕ್ಕೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ. ಅಂದರೆ ಕೆಲವೊಂದು ಕೇಸಸ್ಗಳಲ್ಲಿ ನಾವಿವಾಗ ಏನಂತ ಹೇಳಿದ್ರೆ ಮೂಲ ನಕ್ಷತ್ರದ್ದು ಪ್ರಾಬ್ಲಮ್ಸ್ ಇರ್ತವೆ, ಕೆಲವೊಂದು ಇರ್ತವೆ ಆ ರಿಲೇಟೆಡ್ ಆಗಿ, ಬಟ್ 100% ಆಗಿ ಇರೋದಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. 100% ಇರೋದಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಆ ಥರದ್ದು ಏನಾದರೂ ಪ್ರಾಬ್ಲಮ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಬಂದರೆ 100% ಅವರಿಗೆ ಸೊಲ್ಯೂಷನ್ ನಾವು ಕೊಡ್ತೇವೆ.